ಎಲ್ಲ ನಿನ್ನಿಂದಲೇ ಅತ್ತೆ. ನೀನೇ ನನ್ನ ನಿಶ್ಚಿತಾರ್ಥ ಹಾಳು ಮಾಡಿದ್ದು. ಮಾವ ನನಗೆ ಸಿಗದೆ ಇರೋ ಹಾಗೆ ಮಾಡಿದೆ. ನಿನ್ನಿಂದಲೇ ನಾನು ಸಾಯ್ತಾ ಇರೋದು. ನಾನು ಹೇಳಿದ್ದನ್ನ ಹೇಳ್ದಂಗೆ ಮಾಡ್ತಿದ್ದಾಳೆ. ದಮಯಂತಿ ಮಗಳು ಅನ್ಸ್ಕೊಂಡ್ಲು. ಶಿವಾನಿ, ನೀನ್ ಯಾಕೆ ಸಾಯ್ಬೇಕು? ನೋಡು, ಅಂತ ಹುಚ್ಚ ಕೆಲಸ ಮಾಡಕ್ ಹೋಗ್ಬೇಡ. ನೀನ್ ಎಲ್ಲಿದೆ ಅಂತ ಹೇಳು, ನಾನು ಈಗಲೇ ಕರ್ಕೊಂಡು ಬರ್ತೀನಿ. ಸಾರಿ ಮಾವ, ನಾನು ಬರಲ್ಲ, ಸತ್ತು ಹೋಗ್ತೀನಿ. ಅಮ್ಮ, ನನ್ ಮಗಳು ಸಾಯ್ತೀನಿ ಅಂತಿದ್ದಾಳೆ ಕಣೆ. ಅವಳಿಲ್ದೆ ನಾನು ಬದುಕಲ್ಲ ಕಣೆ. ನಮ್ಮನ್ ಕಾಪಾಡಮ್ಮ. ಅಕ್ಕ ನೀನ್ ಸಾಯ್ಬೇಡ ಕಣೆ, ಮನೆಗ್ ಬಾ. ಸಾರಿ ಕಣೋ ಕಿಟ್ಟು, ಅಮ್ಮನ್ ಚೆನ್ನಾಗಿ ನೋಡ್ಕೋ. ಶಿವಾನಿ, ನನ್ ಮಾತ್ ಕೇಳಮ್ಮ. ನನ್ ಬಂಗಾರ ಅಲ್ವಾ, ಮನೆಗ್ ಬಾ ಅಮ್ಮ. ಮಾವನ್ ಜೊತೆ ನನಗ್ ಮದ್ವೆ ಮಾಡ್ತೀನಿ ಅಂತ ಹೇಳು, ಆಗ ಬರ್ತೀನಿ. ಮೊದ್ಲು ಮನೆಗ್ ಬಾರೆ, ಮಾತಾಡೋಣ. ಅವಳದು ಮೊಂಡು ಹಠ ಕಣಮ್ಮ, ಯಾರ್ ಮಾತು ಕೇಳಲ್ಲ, ಸತ್ತೋಗ್ತಾಳೆ. ಅಖಿಲ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳು, ಅದಕ್ಕೆ ಬಂದ್ಬಿಡ್ತಾಳೆ. ನೀನ್ ಇಷ್ಟದ ಪ್ರಕಾರನೇ ಮಾಡ್ತೀವಿ ಶಿವಾನಿ, ನೀನ್ ಸಾಯ್ಬೇಡ, ಮನೆಗ್ ಬಾ. ಶಿವಾನಿ, ಅಯ್ಯೋ ಶಿವಾನಿ, ಶಿವಾನಿ ಏನಾಯ್ತು? ಶಿವಾನಿ ಏನಾಯ್ತೆ? ಸಾವಿಗೆ ಒಂದಡಿ ತೂರ್ತಲ್ಲಿದ್ದೀನಮ್ಮ. ಅಯ್ಯಯ್ಯೋ, ನಿಮ್ ಅಜ್ಜಿ ಮಾತ್ ಕೊಟ್ಟಾಯ್ತಲ್ಲ, ಮನೆಗ್ ಬಾರೆ. ಅಜ್ಜಿ ಅಲ್ಲ, ಅಭಿಭಾವ ವಸು ಅದ್ಗೆ ಮಾತ್ ಕೊಡ್ಬೇಕು. ಚಿಕ್ಕ ಮಾವನ್ ಜೊತೆ ನನಗ್ ಮದ್ವೆ ಮಾಡ್ತೀನಿ ಅಂತ ಹೇಳ್ಬೇಕು. ಆಗ್ಲೇ ಬರೋದು. ಹೇಳು ಅಣ್ಣ, ಹೇಳು ಅದ್ಕೆ, ನನ್ ಮಗಳ ಜೀವನ ಉಳಿಸಿ. ಶಿವಾನಿ, ನೀನ್ ಮೊದ್ಲು ಮನೆಗೆ ಬಾ. ಎಲ್ಲರೂ ಕುತ್ಕೊಂಡು ಮಾತಾಡೋಣ. ನಮ್ ಮಾತ್ ಕೇಳು ಶಿವಾನಿ, ನಿನಗ್ ಒಳ್ಳೇದ್ ಮಾಡ್ತೀವಿ, ಮನೆಗ್ ಬಾ. ಹಾಗಾದ್ರೆ ಮಾವನ್ ಜೊತೆ ಮದ್ವೆ ಮಾಡಲ್ಲ ಅಂತಾಯ್ತು. ನಾನ್ ಬರಲ್ಲ, ಎಲ್ಲಿದ್ದೀನಿ ಅಂತಾನೂ ಹೇಳಲ್ಲ. ನನ್ ಶವ ಮಾತ್ರ ನಿಮಗ್ ಸಿಗೋದು. ಬಾಯ್. ಶಿವಾನಿ, ಶಿವಾನಿ, ಸ್ವಲ್ಪ ಹೊತ್ತು ಫೋನ್ ಲಿಫ್ಟ್ ಮಾಡಲ್ಲ. ಏನ್ ಮಾಡ್ತಾರೆ ನೋಡೋಣ. Damn it. ಅವಳು ಹೇಳಿದ ಹಾಗೆ ಮಾಡ್ಬಿಡ್ತಾಳೆ ಕಣೋ. ಬೇಗ ಹೋಗಿ ಅವಳನ್ನ ಕಾಪಾಡಿ. ಅಖಿಲ್ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬನ್ನಿ. ಅಣ್ಣ, ನನ್ ಮಗಳಲ್ಲಿ ಅಣ್ಣ, ಅವಳಿಗೆ ಏನ್ ಮಾಡಿದ್ರಿ? ಅವಳು ಹೇಗ್ ಸತ್ತಂದು ಅಣ್ಣ? ನಿಜ ಹೇಳು ಅಣ್ಣ. ಅದು ಶಿವಾನಿನೇನಾ? ಅವಳು ಜೀವಂತ ಕರ್ಕೊಂಡ್ ಬರ್ತೀನಿ ಅಂದ್ರಲ್ಲ, ಸತ್ತೋದ್ಲು ಅಂತ ಹೇಳ್ತಿದ್ರಲ್ಲ, ಯಾಕಣ್ಣ? ನನ್ ಮಗಳನ್ನ ತೋರ್ಸು ಅಣ್ಣ, ನನ್ ಮಗಳನ್ನ ತೋರ್ಸು. ಶಿವಾನಿ, ಶಿವಾನಿ, ಫೋನ್ ಮಾಡಿ ಸತ್ತೋಗ್ತೀನಿ ಅಂದ್ರೆ ಸುಮ್ನೆ ಹೆದರ್ಸ್ತಾಳೆ ಅಂತ ಅನ್ಕೊಂಡೆ ಅಣ್ಣ. ಸ್ವಲ್ಪ ಹೊತ್ತಲ್ಲಿ ವಾಪಸ್ ಬರ್ತಾಳೆ ಅಂತ ಅನ್ಕೊಂಡೆ. ಅಯ್ಯೋ ಭಗವಂತ. ಶಿವಾನಿ, ಆ ಹಾಸ್ಪಿಟಲ್ ಇದ್ದಿದ್ರೆ ನನ್ ಮಗಳು ಬದುಕಿರ್ತಿದ್ಲು. ಯಾಕೆ ಹಿಂಗ ಅನ್ಯಾಯ ಮಾಡ್ದೆ ಅಣ್ಣ? ಇವಾಗ ನಾನು ಹೆಂಗ್ ಬದುಕ್ಲಿ? ಅಯ್ಯೋ ಶಿವಾನಿ, ಅಯ್ಯೋ ಶಿವಾನಿ. ಒಳಗೆ ಬಾಡಿಗೆ ಪೋಸ್ಟ್ ಮಾರ್ಟಮ್ ನಡೀತಿದೆ. ಇದು ಅವ್ರ ವಸ್ತುಗಳು. ಅಯ್ಯೋ ಶಿವಾನಿ, ಅಯ್ಯೋ ಶಿವಾನಿ, ಅಣ್ಣ ಶಿವಾನಿ, ಯಾಕೆ ನನಗೆ ಅನ್ಯಾಯ ಮಾಡ್ಬಿಟ್ಟು ಹೋದೆ? ಅಮ್ಮ, ಅಮ್ಮ ನೋಡಮ್ಮ, ನಿನ್ ಮೊಮ್ಮಗಳು ಎಂತ ಕೆಲಸ ಮಾಡಿದಾಳೆ ಅಂತ. ಯಾವಾಗ್ಲೂ ನಗ್ತಾ ಇರ್ತಿದ್ಲು, ನಮ್ಲೆಲ್ಲರನ್ನು ಅಳಿಸಿ ಹೊರಟೋದ್ಲು ಕಣಮ್ಮ.
ಶಿವಾನಿ, ಅಮ್ಮ ಶಿವಾನಿ ಹೊರಟೋದಲ್ಲಮ್ಮ. 10 ವರ್ಷ ಅವಳನ್ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂಡಿದ್ನಮ್ಮ. ನನಗೆ ಹೇಳ್ದೆ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಬುದ್ಧಿ ಅವಳಿಗೆ ಹೆಂಗ್ ಹುಟ್ಟೋ, ಯಾರು ಹುಟ್ಸಿದ್ರು ಶಿವಾನಿ? ಅಯ್ಯೋ ದೇವ್ರೆ, ಶಿವಾನಿಗೆ ಆತ್ಮಹತ್ಯೆ ಐಡಿಯಾ ಕೊಟ್ಟಿದ್ದು ನಾನೇ. ಅದೇನಾದ್ರೂ ಗೊತ್ತಾದ್ರೆ ಎಲ್ಲರೂ ಸೇರಿ ನನ್ನ ಕಥೆ ಸಿಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ನಾನು ಹುಷಾರಾಗಿರ್ಬೇಕು. ಸುಮ್ನಿರೆ, ಅಖಿಲ್ ಜೊತೆ ಮದ್ವೆ ಆಗಿಲ್ಲ ಅನ್ನೋ ನೋವಲ್ಲಿ ಹೋಗ್ ಸತ್ತೋದ್ಲು. ಅಷ್ಟೇ ಅಷ್ಟೇ, ಸುಮ್ನಿರು. ಶಿವಾನಿ, ಲೋಕಿಟ್ಟು, ಇದೇನು ಅಂತ ನೋಡು. ಅಕ್ಕ ಬರ್ದಿರೋ ಲೆಟರ್ ಅಮ್ಮ. ಲೆಟ್ರ ಓದೋ. ಪ್ರೀತಿಯ ಅಮ್ಮನಿಗೆ, ನನ್ನ ಕ್ಷಮಿಸು. ನಿನ್ನ ಮಾತಿಗೆ ಇಲ್ಲ ಅಂದು ಸಾಯ್ತಿದ್ದೀನಿ. ನನ್ನ ಸಾವಿಗೆ ಕಾರಣ ಆ ವಸು ಅತ್ತನೆ. ಅಜ್ಜಿ ನಮಗೆ ಕೊಟ್ಟಿರೋ ಮಾತಿಗೆ ಇಲ್ಲ ಅಂದು ಆ ನಂದಿನಿನ ಮಾವನ ಜೊತೆ ಮದುವೆ ಮಾಡ್ಬೇಕನ್ಕೊಂಡ್ರು. ಮಾವ ಇಲ್ಲದೆ ನಾನು ಬದುಕಲ್ಲ ಅಂತ ನಾನು ಫೋನಲ್ಲಿ ಹೇಳಿದ್ರು. ವಸು ಅತ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ. ಕಡೆ ಪಕ್ಷ ಮಾವನ ಜೊತೆ ಮದುವೆ ಮಾಡ್ತೀನಿ ಅಂತ ಮಾತಿನ ವರ್ಷಗೂ ಹೇಳಲಿಲ್ಲ. ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಮಾವ ನನಗೆ ಸಿಗಲ್ಲ ಅನ್ನೋ ನೋವಲ್ಲಿ ಸಾಯ್ತಿದ್ದೀನಿ. ವಸು ಅತ್ಗೆನ ನಾನು ಯಾವತ್ತೂ ಕ್ಷಮಿಸಲ್ಲ. ನೀನು ಕೂಡ ಕ್ಷಮಿಸ್ಬೇಡಮ್ಮ. ಇಂತಿ ನಿನ್ನ ಶಿವಾನಿ.